ಬಾಗಲಕೋಟೆಯ ಹಳೆಯ ಬಾಗಲಕೋಟೆಯಲ್ಲಿ ಪಂಕಾ ಮಸೂತಿಯ ಹತ್ತಿರ ಕಲ್ಲೆಸೆತ ಏನಾಗಿತ್ತು ಶಿವಾಜಿ ಮೂರ್ತಿಯ ಒಂದು ಮುಂದುಗಡೆ. ಸೊ ಮರಾಠ ಸಮಾಜದ ಅಧ್ಯಕ್ಷರಾಗಿರುವಂತಹ MR ಸಿಂಧೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ನಿಜಕ್ಕೂ ನಿನ್ನೆ ಶಿವಾಜಿ ಯುಗ ಪುರುಷ ಮಹಾಪುರುಷನ ಒಂದು ಮೂರ್ತಿಯ ಮುಂದುಗಡೆ ಕಲ್ಲೆಸೆತ ಮತ್ತು ಚಪ್ಪಲಿ ಎಸೆತ ಆಗಿರುವಂಥದ್ದು ಸರ್, ನಿಜಕ್ಕೂ ಒಂದು ಶೋಚನೀಯವಾಗಿರುವಂತಹ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಎಂದೂ ಆಗಿದ್ದಿಲ್ಲ. ಇದರಿಂದ ಇಲ್ಲಿ ವ್ಯಾಪಾರ ಮೊದಲೇ ಡೌನ್ ಆಗಿರುವಂಥದ್ದು. ಈ ರೀತಿ ಒಂದಿಷ್ಟು ಘಟನೆಗಳಾದರೆ ಇನ್ನೂ ಬಹಳ ಶೋಚನೀಯ ಆಗುತ್ತೆ ಸರ್. ಏನು ಹೇಳ್ತೀರಿ ಈ ಒಂದು ಮನಸ್ಥಿತಿಗೆ, ಏನು ಹೇಳ್ತೀರಿ ಅಂತ? ನಿನ್ನೆ ನಡೆದಂಥ ಒಂದು ಅಹಿತಕರ ಘಟನೆ ಬಗ್ಗೆ ಹೇಳುವುದಾದರೆ, ಪ್ರತಿ ವರ್ಷದಂತೆ ನಾವು ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲ ಹಿಂದೂ ಸಂಘಟನೆ ವತಿಯಿಂದ ಶಿವಾಜಿ ಮಹಾರಾಜರ ಅಭಿಮಾನಿಗಳಿಂದ ನಾವು ಬೆಳಗ್ಗೆಯಿಂದಲೇ ಅದನ್ನು ಜಯಂತಿ ಆಚರಣೆಗೆ ಬೇಕಾದ ಪೂಜಾ ಪುನಸ್ಕಾರ ಆಗ್ತು, ಕೆಲವೊಂದು ಪಾಲ್ಕಿ ಮೆರವಣಿಗೆ, ತೊಟ್ಟಿಲು ಹಾಕೋದು ಕಾರ್ಯಕ್ರಮ ಹಾಕ್ಕೊಂಡು ಸಾಯಂಕಾಲ 5 ಗಂಟೆಗೆ ಒಂದು ಶೋಭಾಯಾತ್ರೆಯನ್ನು ನಾವು ಇದು ಮೊದಲಿನ ಇದ್ದಂತೆ ಪೊಲೀಸ್ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾವು ಮಾಡಿದ್ದು. ಅದು ಪೂರಾ 6 ಗಂಟೆಯಿಂದ ಎಲ್ಲ ಬಂದು 9:30 ಗಂಟೆಗೆ ಇದಕ್ಕೆ ಬಂತು ಪಂಕಾ ಮಸೂತಿ ಅಂತೇಳಿ. ಅಲ್ಲಿವರೆಗೂ ಶಾಂತ ರೀತಿಯಿಂದಲೇ ಬಂದಿತ್ತು. ಆದಾಗ್ಯೂ ಒಳಗಡೆ ಕುತ್ಕೊಂಡು ಕೆಲವೊಂದು ದುಷ್ಟ ಶಕ್ತಿಗಳನ್ಬೋದು ಅಥವಾ ಇವರು ಇರ್ಬೋದು, ಅವರು ಅಲ್ಲಿಂದ ಯಾರು ಪ್ರಚೋದನೆ ಮಾಡಿದ್ರು ಏನು, ಏಕಾಏಕಿ ಚಪ್ಪಲಿ ಹಾಗೂ ಕಲ್ಲು ನಮ್ಮ ಮೆರವಣಿಗೆ ಮೇಲೆ ಆಯ್ತು, ನಮ್ಮ ಶಿವಾಜಿ ಮೂರ್ತಿ ಮೇಲೆ ಆಯ್ತು ಕಲ್ಲು ಹೋದರು. ಅದರಲ್ಲಿ ಒಂದು ಕಲ್ಲು SP ಸಾಹೇಬರ ತಲೆಗೆ ತಾಗಿ ಅವ್ರಿಗೆ ರಕ್ತನೂ ಬಂತು. ಈ ರೀತಿ ಆಗಿಂದ ನಾವಲ್ಲೇ ಧರಣಿ ಕೂತಾಗ ಅವ್ರು ನಮ್ಮನ್ನು ಮನವೊಲಿಸಿ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ, ನೀವು ಇಲ್ಲಿ ಇದು ಮಾಡೋದು ಬೇಡ ಅಂಥೇಳಿ ಇದು ಮಾಡಿಂದ ಅವ್ರಿಗೆ ಸಹಕಾರ ಕೊಡೋ ಉದ್ದೇಶದಿಂದ ನಾವು ಅಲ್ಲಿಂದ ಎದ್ದು ಬಂದು ನಮ್ಮ ಇದರಿಂದ ಭವಾನಿ ಇದರಿಂದ ರಾತ್ರಿ 1 ಗಂಟೆವರೆಗೂ ನಾವೆಲ್ಲ ಸಂಘಟನೆ ಮುಖಂಡರು ಕೇಳಿ ಇದು ಮಾಡಿದ್ರು. ಅವರಿಂದ ನಮ್ಮ ಒಂದು ಬೇಡಿಕೆ ಇತ್ತು, ಯಾರು ಇದಕ್ಕೆ ಕಾರಣರು ಅವ್ರು ಇಮಿಡಿಯೇಟ್ ಅದನ್ನು ಬಂಧನ ಆಗಬೇಕು, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಂತೇಳಿ. ನಮಗೆ ತಿಳಿದ ಮಾಹಿತಿ ಪ್ರಕಾರ 7-8 ಮಂದಿನ ಬಂಧನ ಮಾಡಿರುವಂಥ ನಮಗೆ ಕೆಲವೊಂದು ಮೂಲಗಳಿಂದ ಬಂತು. ಆಮೇಲೆ ಇವತ್ತು ನಾವೆಲ್ಲ ಹಿಂದೂ ನಮ್ಮ ನಾಯಕರು, ನಮ್ಮ ಬಾಣಿಗೆಯವರು ಆಯ್ತು, ಕೆಲವೊಂದು ಪ್ರಮುಖರು, ನಾವು ಇವತ್ತು ಇದನ್ನು ಕೂಡಿ ಮುಂದಿನ ಕ್ರಮ ಏನು ಕೈಗೊಳ್ಳೋಣ ಅಂತ ನಾವು ಇವತ್ತು ಮೀಟಿಂಗ್ ಸೇರಿದಾಗ ಕೆಲವೊಬ್ಬರು ಇನ್ನೊಮ್ಮೆ ನಾವು ಅದು ಇದು ಜಯಂತಿ ಆಚರಿಸೋಣ, ಇನ್ನೊಮ್ಮೆ ಮೆರವಣಿಗೆ ಮಾಡೋದಂತೂ ಕೆಲವೊಂದು ಅಭಿಪ್ರಾಯ ಬಂತು. ಮತ್ತು ಇದಕ್ಕೆ ಪ್ರತಿರೋಧವಾಗಿ ಬಾಗಲಕೋಟೆ ಬಂದನ್ನು ಇದು ಆಯೋಜನೆ ಮಾಡೋದು ಅಂತ ಹೇಳಿದ್ದು ಆಯಿತು. ಇನ್ನು 2-3 ಸರಣಿ ನಮ್ಮ ಕಾರ್ಯಕ್ರಮ 21 ಆಯ್ತು, 29 ಆಯ್ತು, 1ನೇ ತಾರೀಕು ಆಯ್ತು, ಆಮೇಲೆ ಬರುವಂಥ ಹೋಲಿ ಎಲ್ಲ ನಮಗೆ ಹಿಂದೂ ಮಂದಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಅದನ್ನು ಮುಂದೆ ಅದರ ಬದ್ಧತೆ ಸಲುವಾಗಿ ಇವತ್ತು ಐ ಜಿ ಅವ್ರು ಬಂದಾರ. ಇವತ್ತು 3 ಗಂಟೆಗೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಾರ. 3 ಗಂಟೆಗೆ ನಾವು ಹೋಗಿ ನಮ್ಮ ಬೇಡಿಕೆ ಏನೈತಿ, ಮಸೀದಿ ಮುಖ್ಯಸ್ಥನ ಅವ್ರು ಯಾರು ಮೊದಲ ಇರ್ತಾರೋ ಅಧ್ಯಕ್ಷ ಇರ್ತಾವೋ ಅವ್ರ ಪ್ರಚೋದನೆಯಿಂದಾಗೈತಿ, ಅವ್ರು ಹ್ಯಾಂಗಲ್ಲಿ ಒಳಗೆ ಬಿಟ್ಟು ಅವಕಾಶ ಕೊಟ್ಟರು ಅಂತೇಳಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡಾಕತ್ತೀವಿ ಇವತ್ತು. ಒಂದು 200-300 ಮಂದಿ ಅಂತ ಸೇರುವಂಥದ್ದು ಎಲ್ಲ ಪ್ರೇಯರ್ ಟೈಮ್ ಅಲ್ಲದು. ಆದಾಗ್ಯೂ ವ್ಯವಸ್ಥಿತವಾಗಿ ಪೂರ್ವಯೋಜಿತವಾಗಿ ನಮ್ಮ ಮೆರವಣಿಗೆಗೆ ಅಡೆತಡೆ ಮಾಡಲಿಕ್ಕೆ ಇವರು ಇದು ಮಾಡಿದ್ರು ಅಂತೇಳಿ ನಮ್ಗೆ ಅವ್ರಿಗೆ ಹೇಳ್ತೀವಿ. ಅವ್ರು ಎಲ್ಲರೂ ನಿನ್ನ ಸಂಬಂಧಪಟ್ಟ ಒಳಗೆ ಯಾರ್ಯಾರು ಇದ್ದು ಎಲ್ಲರೂ ನೀವು ವಿಚಾರಣೆಗೆ ಒಳಪಡಿಸ್ಬೇಕು, ಅವ್ರು ಇದು ಮಾಡ್ಬೇಕಂತೇಳಿ ಇವತ್ತು ಒತ್ತಾಯ ಮಾಡೋರಿದ್ದೆವು. ಅದ್ರ ಪ್ರಕಾರ ಅದು ಹೋಗಿ ಬಂದಿಂದ ಮತ್ತು ಮುಂದಿನ ಘಟನೆಗಳನ್ನು ನಾವು ಮಾಧ್ಯಮದವ್ರು ತಿಳಿಸ್ತೇವೆ. ಸರ್, ಇನ್ನೊಂದು ಪೊಲೀಸರ ವರ್ತನೆಯನ್ನು ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಇವ್ರ ಬಗ್ಗೆ. ಅಲ್ಪಸಂಖ್ಯಾತರ ಬಗ್ಗೆ ಅವರು ಯಾವುದೇ ಕಠಿಣ ನಿರ್ಧಾರ ತಗೋತಾ ಇಲ್ಲ. ಅದನ್ನು ಉಲ್ಟಾ ನಮಗೆ ಹಿಂದೂಗಳಿಗೆ ನಮ್ಗೆ ಕೆಲವೊಂದು ಬ್ಯಾನ್ ಮಾಡೋದು, ನಿರ್ಬಂಧ ಮಾಡೋದು ಮಾಡ್ತಾರೆ. ಅದು ಯಾಕೋ ಏನೋ ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಕುಮ್ಮಕ್ಕು ಕೊಡುವಂಥ ಇದು ಏನಾಗಿತ್ತು ಗೊತ್ತಿಲ್ಲ. ಬಟ್ ಇವತ್ತು ನಾವು ಅದನ್ನು ಕಂಪ್ಲೇಂಟ್ ಮಾಡ್ತೀವಿ. ನಮಗೊಂದು ಅವ್ರಿಗೊಂದು ಕಾನೂನು ಎಲ್ಲರಿಗೂ ಒಂದೇ, ಅವ್ರಿಗೊಂದು ಬೇರೆ ನಮಗೊಂದು ಬೇರೆ. ನಮ್ಮ ಮೇಲೆ ಕ್ರಮ ಕೈಗೊಳ್ತೀರಿ, ಯಾರೋ ಕಲ್ಲವರು ಅಪ್ರಾಪ್ತರು ಅಂತ ಹೇಳ್ತಾರೆ, ಅಥವಾ ಹುಚ್ಚಿರ್ಬೇಕು ಈ ಅಂಥವ್ರಿಗೆ ಅಂತ ಹೇಳ್ತಾರೆ. ಅವ ಮಾಡಿದ್ದು ಸಿಕ್ಕಿಬಿಟ್ರೆ ನಾವು ಮಾಡೋದಾದ್ರೆ 1-8 ಜನ ಒಳಗೆ ಹೋಗಿತಾರೆ. ಇವೆಲ್ಲ ತಾರತಮ್ಯ ಯಾಕಂತಾರೆ ಇವತ್ತು ಅದನ್ನು ಗಟ್ಟಿಯಾಗಿ ಕೇಳ್ತು. ಇನ್ನು ಧರ್ವಂದಕ್ಕೂ ನಾವು ಇವ್ರು ಏನು ಮಾಡೋದೈತಿ ಮುಂದೆ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಅದನ್ನು ಜೋರಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಮೇಲೆ ದಬ್ಬಾಳಿಕೆ ಆಗಬಾರ್ದು ಅಂತ ನಾವು ಒಂದನ್ನು
ರೂಪುರೇಷೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಸಿಂಧೆಯವರ ಮಾತುಗಳಾಗಿತ್ತು. ನಿನ್ನೆ ನಡೆದಂತಹ ಘಟನೆ ಅದು ಖಂಡನೀಯ. ಇನ್ಮೇಲೆ ಇಂತಹ ಘಟನೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಿರುವಂಥದ್ದು.